ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹುಶಃ ಬ್ಯಾಕ್ಗ್ರೌಂಡ್ ನೋಡಿದರೆ ಗೊತ್ತಾಗ್ತಾ ಇದೆ ನಾನು ಎಲ್ಲಿದ್ದೀನಿ ಅಂತ. ಹೌದು, ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿದ್ದೀನಿ. ಈಗಾಗಲೇ ಥಂಬ್ನೇಲ್ ನೋಡಿರ್ತೀರ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ಅದು ಕೂಡ ಆಫ್ಟರ್ ಆಲ್ಮೋಸ್ಟ್ 3.5 years ಆದ ನಂತರ, ಅಂದರೆ ಮಗು ಆದಮೇಲೆ, ಅದು ಕೂಡ ನಾರ್ಮಲ್ ಡೆಲಿವರಿ ಆದ ನಂತರ ನಾನು 3 ವರ್ಷ ಆದಮೇಲೆ ಸೋಲೋ ಯಾತ್ರೆ ಮಾಡಲಿಕ್ಕೆ, ಅಂದರೆ ಟ್ರಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಸೊ ಐ ವಾಂಟ್ ಟು ರಿಗೈನ್ ಮೈ ಕಾನ್ಫಿಡೆನ್ಸ್. ಸೊ ಹೀಗಾಗಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ, ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಪುಟ್ಟನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನನ್ನ ಮಗನ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ನಾನು ಒಬ್ಬಳೇ ಹೊರಟಿದ್ದೀನಿ. ಆಲ್ಮೋಸ್ಟ್ 3.5 years ಆದ ನಂತರ ಸೋಲೋ ಟ್ರಿಪ್ ಹೋಗ್ತಾ ಇರೋದು ಇದು ಫಸ್ಟ್ ಟೈಮು. ಒಂದು ಕಡೆ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಒಂದು ಕಡೆ ಮಗನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆ. ಇನ್ನೊಂದು ಕಡೆ ಮತ್ತೆ ನನ್ನ ಕಾನ್ಫಿಡೆನ್ಸ್ನ, ನನ್ನತನನ, ಮಾನಸನ ಮತ್ತೆ ಹೊರಗಡೆ ತರ್ತಾ ಇದ್ದೀನಿ. ನನ್ನ ಮಗನಿಗೆ ನಿಜವಾದ ಅವಳ ಅಮ್ಮ ಏನು ಅನ್ನೋದನ್ನು ತೋರ್ಸೋಕ್ಕೆ ಹೊರಟಿದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಈ ಒಂದು ಟ್ರಿಪ್ ನಾನೇ ಆರ್ಗನೈಸ್ ಮಾಡ್ಕೊಂಡಿರೋದು. ಸೊ ಇಟ್ ಈಸ್ ಟೋಟಲಿ ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡು. ಐ ಥಿಂಕ್ 1 week ಬ್ಯಾಕ್ ಅಷ್ಟೇ ನಾನು ಈವನ್ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡಿಂಗು. ನನಗೆ 5:30ಗೆ ಫ್ಲೈಟ್ ಇರೋದು, ಬ್ಯಾಂಗ್ಳೂರ್ ಟು ಡೆಲ್ಲಿಯಲ್ಲಿ ಒಂದು ಲೇ ಓವರ್ ಇದೆ. ಅದಾದ ನಂತರ ನನಗೆ ಮತ್ತು ಡೆಲ್ಲಿ ಟು ಡೆಹ್ರಾಡೂನ್ ಇದೆ. ಸೊ ಏನೇನೆಲ್ಲ ಮಾಡಿದ್ದೀನಿ, ಎಲ್ಲೆಲ್ಲಿ ಸ್ಟೇ ಮಾಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್. ಅಂದರೆ ನಾನು ಇದುವರೆಗೆ ಕೇದಾರ್ನಾಥ ವೀಡಿಯೋಸು ತುಂಬಾ ನೋಡಿದ್ದೀನಿ. ವೆರಿ ರೇರ್ ಯೂಟ್ಯೂಬರ್ಸ್ ಮಾಡಿರೋದ್ರಲ್ಲಿ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಸಿಕ್ಕಿದ್ದು. ಅದು ಅಲ್ಲದೆ ಬೈ ವಾಕ್ ಹೋಗೋರಿಗೆ ಸೊ ಇದೊಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ಹೀಗಾಗಿ ಪಾರ್ಟ್ ಬೈ ಪಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಉಳಿತಾ ಇದ್ದೀನಿ, ಏನೇನೆಲ್ಲ ಮಾಡ್ತಾಯಿದ್ದೀನಿ, ಎಷ್ಟು ಗಂಟೆಗೆ ಹೊರಟ್ರೆ ನೀವು ಬೆಟರು ಅನ್ನೋದು. ಇನ್ನೊಂದು ಇಲ್ಲಿಯೇ ಮೆನ್ಷನ್ ಮಾಡಿಬಿಡ್ತೀನಿ. ನಾನು ಬ್ಯಾಂಗ್ಳೂರಿಂದ ಯಾಕೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಈಗಾಗಲೇ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಬಹುಶಃ ಇದು. ಡೆಹ್ರಾಡೂನಿಂದ ಆಲ್ಮೋಸ್ಟ್ ನಾವು ಕೇದಾರ್ನಾಥಕ್ಕೆ ಹತ್ತಿರ ಇರುವಂಥ ಪ್ರದೇಶಕ್ಕೆ, ಸೀತಾಪುರ್ ಇರ್ಬೋದು, ಸೊ ಬೇರೆ ಯಾವ ಒಂದು ನೀವು ಸ್ಥಳಕ್ಕೆ ಹೋಗ್ತೀರಾ, ನಾನು ಸೀತಾಪುರ್ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಸೀತಾಪುರ್ ತಲುಪಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ 8 to 10 hours ಬೇಕಾಗತ್ತೆ. ಅದು ಕೂಡ ರೋಡ್ ಜರ್ನಿ ಇರುತ್ತೆ. ತುಂಬ ಕಡಿಮೆ ರೋಡ್ಗಳು ಇರುತ್ತೆ. ಸೊ ಹೀಗಾಗಿ ಅವರು ತುಂಬ ನೈಟಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಬಸ್ಸು ಅಥವಾ ನಿಮಗೆ ಟ್ಯಾಕ್ಸಿಗಳು ಸಿಗೋದಿಲ್ಲ. ಹೀಗಾಗಿ ನೀವು ಅಲ್ಲಿ ಆಲ್ಮೋಸ್ಟ್ ನೀವು ಡೆಹ್ರಾಡೂನ್ ಟು ರಿಷಿಕೇಶು ಕೂಡ ಏರ್ಪೋರ್ಟಿಂದ ಒಂದು 20 to 22 kilometers ಆಗುತ್ತೆ. ಸೊ ಅಲ್ಲಿನೂ ಕೂಡ ಶೇರ್ಡ್ ಟ್ಯಾಕ್ಸಿ ಅಥವಾ ಬಸ್ಗಳು ಸಿಗುತ್ತೆ. ಸೊ ಅದರಲ್ಲಿ ಹೋಗಬೇಕು. ಸೊ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್, ಇದು ಲಾಂಗ್ ವಿಡಿಯೋ ಕೂಡ ಆಗಿರಬಹುದು ಅಥವಾ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಕೂಡ ಹಾಕ್ಬೋದು ನಾನು. ಸೊ ಹೀಗಾಗಿ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ನಾನು ಇದರಲ್ಲಿ ಮೆನ್ಷನ್ ಮಾಡಿ, ನೀವು ಕೂಡ ನನ್ನ ಜೊತೆ ಕೇದಾರ್ನಾಥ್ ಯಾತ್ರೆ ಮಾಡ್ತಾಯಿದ್ದೀರಾ. ತುಂಬಾ ಖುಷಿ ಆಗ್ತಾಯಿದೆ. ಇಟ್ಸ್ ಅ ಡಿವೈನ್ ಜರ್ನಿ. ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನು ಆ್ಯಕ್ಚುಲಿ ಯಾವುದಾದ್ರು ಟ್ರಕ್ಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಚಂದ್ರತಾಲ್ ಇರ್ಬೋದು, ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇರ್ಬೋದು, ಯಾವುದಾದ್ರು ಹೋಗೋಣ ಅಂತ. ನೋಡಿ ಆ ಶಿವ ಯಾವ ರೀತಿ ಕರೆಸ್ಕೊಳ್ತಾನೆ ಅಂತ. ಇಷ್ಟು ವರ್ಷ ನಾನು ಬೇರೆದೆಲ್ಲ ಯಾವ್ಯಾವ ಥರದ ಮೋಸ್ಟ್ ಡಿಫಿಕಲ್ಟ್ ಟ್ರಕ್ಸ್ ಮಾಡಿದ್ದೀನಿ. ಆದರೆ ಕೇದಾರ್ನಾಥ ಹೋಗೋಕ್ಕಾಗಿರಲಿಲ್ಲ. ಯಾವಾಗಲೂ ಕೂಡ ನನ್ನ ಕನ್ಸಲ್ಲಿ ಬರೋದು ಕೇದಾರ್ನಾಥಕ್ಕೆ ಹೋಗಬೇಕು ಅಥವಾ ರಿಷಿಕೇಶಕ್ಕೆ ನಾನು ಒಂದು 2-3 ಸತಿ ಹೋಗಿದ್ದೀನಿ, ಬಟ್ ಕಂಪ್ಲೀಟಾಗಿ ನೋಡಲಿಲ್ಲ. ಸೊ ರಿಷಿಕೇಶನು ಕೂಡ ಈ ಸತಿ ಕಂಪ್ಲೀಟ್ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕೂಡ ಎಲ್ಲೆಲ್ಲ ಹೋಗ್ತೀನಿ, ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಇವಾಗ ಟರ್ಮಿನಲ್ 2 ಅಲ್ಲಿ ಇದ್ದೀನಿ ನಾನು. ಪಾಪು ಆದಮೇಲಿಂದ ಒಂದು ಸತಿ ಮಾತ್ರ ಏರ್ಪೋರ್ಟಿಗೆ ಬಂದಿದ್ದು, ಅವನ ಜೊತೆಗೇ ರಾಜಸ್ಥಾನ್ ಟ್ರಿಪ್ ಹೋದಾಗ. ಅದಾದಮೇಲೆ ಎಲ್ಲ ನಾವು ಬೈ ರೋಡೇ ಹೋಗಿದ್ದು. ಸೊ ರೋಡ್ ಟ್ರಿಪ್ ಮಾಡಿರೋದ್ರಿಂದ ಏರ್ಪೋರ್ಟಿಗೆ ಬಂದಿದ್ದು ಕಮ್ಮಿ. ಇವಾಗ ನನಗೆ ಟರ್ಮಿನಲ್ 2 ನೋಡಲಿಕ್ಕೆ ಸಿಗ್ತಾ ಇದೆ. ನೀವು ನೋಡ್ಬೋದು ಈಗ ಹೇಗಿದೆ ಅಂತ. ಟರ್ಮಿನಲ್ 2 ಎಂಥ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸೊ ಅಷ್ಟು ಸೂಪರ್ಬ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ನಾನು ವೆಬ್ ಚೆಕ್ ಇನ್ ಮಾಡಿದ್ದೆ, ಹೀಗಾಗಿ ಬೇಗನೆ ಬಂದಿದ್ದೀನಿ. ಸೊ ಇದಿಷ್ಟು ಇವಾಗಿನ ಡೀಟೇಲ್ಸ್. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ? ಇವಾಗ ಚೆಕ್ ಇನ್ ಮಾಡಿಕೊಂಡು ಎಲ್ಲ ಚೆಕಿಂಗ್ ಎಲ್ಲ ಆಯಿತು. ನಾನು ಬ್ಯಾಗೇನು ಹಾಕಲ್ಲ, ನಂದೇನು ಬ್ಯಾಗೇಜ್ ತುಂಬ ಲಗೇಜ್ ಇರಲಿಲ್ಲ ಅಂತ ನಾನು ಕೈಯಲ್ಲೇ ಹಿಡ್ಕೊಂಡು ಬಂದಿದ್ದೀನಿ. ಏನೂ ತಿಂದಿಲ್ಲ ಇನ್ನೂ. ಹೊರಗಡೆ ಎಲ್ಲ ತುಂಬ ಚೇಂಜ್ ಆಗಿದೆ. ಮೊದಲೇ ಸಬ್ವೆ ಅದು ಇದು ಎಲ್ಲ ಇರ್ತಾಯಿತ್ತು, ಇವಾಗ ಅದೇನೂ ಕಾಣಿಸ್ಲಿಲ್ಲ ನನಗೆ. ಸೊ ತುಂಬ ಚೇಂಜಸ್ ಆಗಿದೆ ಬ್ಯಾಂಗ್ಳೂರು ಏರ್ಪೋರ್ಟ್ ಅಂತೂ, ಅದರಲ್ಲೂ ಡೊಮೆಸ್ಟಿಕ್ ಏರ್ಪೋರ್ಟು. ಸೊ ಚೆನ್ನಾಗಿ ಅನ್ನಿಸ್ತು. ಬಟ್ ಮೊದಲು ಏನು ಬೇಕೋ ಅದು ತಿನ್ನೋಕ್ಕೆ ಸಿಗ್ತಾಯಿತ್ತು, ಇವಾಗ ತಿನ್ನೋಕ್ಕಿಲ್ಲ ಅನ್ನೋದೊಂದೇ ಬೇಜಾರು. ಹಾಯ್. ಸೊ ಇವಾಗ ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ನನಗೆ ಇಲ್ಲಿಂದ ಲೇಔಟ್ ಜಸ್ಟ್ 40 ಮಿನಿಟ್ಸ್ ಅಷ್ಟೇ ಇರೋದು. ಡೆಲ್ಲಿ ಏರ್ಪೋರ್ಟ್ ಅಂತೂ ಸಿಕ್ಕಾಬಡೆ ದೊಡ್ಡದು. ಸೊ ಹೀಗಾಗಿ ಓಡ್ತಾ ಇದ್ದೀನಿ. ಅಲ್ಲಿ ಕೂತ ಮೇಲೆ ಮಾತಾಡೋಣ, ಓಕೆನಾ? ಬಾಯ್. ನನಗೆ ಬೆಂಗಳೂರಿಂದ ಡೆಲ್ಲಿ ಇಳಿದ ತಕ್ಷಣ ಡೆಲ್ಲಿಯಲ್ಲಿ ಲೇಓವರ್ ಇತ್ತು ಅಂತ ಹೇಳಿದೆ ಅಲ್ವಾ. ಸೊ ಆ ಡೆಲ್ಲಿಯಲ್ಲಿ ಲೇಓವರ್ ನನಗೆ ಜಸ್ಟ್ 40 ಮಿನಿಟ್ಸ್ ಇತ್ತು. ನಾನು ಇಳಿದಿದ್ದು 13 ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿ. ನನಗೆ ಡೆಹ್ರಾಡೂನ್ ಫ್ಲೈಟ್ ಇದ್ದಿದ್ದು 48 ನಂಬರಲ್ಲಿ. ಸೊ ಬೇಗ ಬೇಗ ಓಡೋದೆ. ಅದಾದ ತಕ್ಷಣ ಡೆಹ್ರಾಡೂನಲ್ಲಿ ಇಳಿದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಮುಂದೆ ಹೋಗಬೇಕಂದ್ರೆ 1-1.5 ಕಿಲೋಮೀಟ್ರ್ ನಡೆದು ಹೋದ ನಂತರ ನನಗೆ ಅದೇ ಮನೋಜ್ ಸರ್ ಸಿಗ್ತಾರೆ ಅಂತ. ಪಾಪ ಎಷ್ಟು ಒಳ್ಳೆಯವರು ಸರ್ ಅಂತ ಅಂದರೆ, ಏರ್ಪೋರ್ಟ್ ಎದುರುಗಡೆನೇ ಬಂದು ನನಗೋಸ್ಕರ ಪಾಪ ಕಾಯ್ತಾಯಿದ್ರು ನಾನು ಬರೋಕ್ಕಿಂತ ಮುಂಚೆ. ಅಂದರೆ ಅವರು ಎಷ್ಟು ದೊಡ್ಡ ಪೊಸಿಷನಲ್ಲಿರೋರು ಅಂತಂದರೆ, ಇಂಡಿಯನ್ ಆರ್ಮಿಗೆ ಅವರು ಸರ್ವಿಸ್ ಕೊಟ್ಟಿದ್ದಾರೆ. ಆಮೇಲೆ NIM ಅಂತ, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಂತ, ಅದು ಉತ್ತರಾಖಂಡಲ್ಲಿದೆ, ಅಲ್ಲಿ ಅವರು ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. मेरा नाम मनोज सिम्बल है और 2013 की आपदा के बाद मैं नेहरू इंस्टीट्यूट ऑफ माउंटेनियरिंग में एज इंस्ट्रक्टर आया था. और उसके बाद हम लोग जो है, जब आपदा आई तो केदारनाथ में हमको काम करने का मौका मिला. जो ये आपदा आई थी तो इसके बाद पहली बार जो पैदल हम लोग गए थे तो चौमासी के रास्ते से गए थे. चौमासी से केदारनाथ, जो कि 52-53 किलोमीटर के आसपास का रास्ता था, और हमको यहाँ जाने में 3 दिन लगे थे. तो हमारे लीडर थे निम के प्रिंसिपल कर्नल अजय कोठियाल साहब. तो दूसरी बार मैं उनको लेके वहाँ से हम लोग गए थे. और उसके बाद पूरा जो रास्ता बनाने का काम था, पुनर्निर्माण का काम था, जितना भी काम था, तो ये काम सारा का सारा हम लोग. सर मोदी जी से आप मिले हैं ना, कब कब मिले हैं आप? मैं मोदी जी से 3 बार मिला हूँ, 2018, 19 और 21 में. ओके. 2018 में जब वो आए थे तो हम लोग जो है मंदिर के पीछे आदि गुरु शंकराचार्य की समाधि बना रहे थे. तो उसका हम लोगों ने पहली बकेट, जो जब हमको उसके अवशेष मिले थे कि यहाँ पर आदि गुरु शंकराचार्य की समाधि बनेगी, तो उसका जो पहला बकेट था उसमें हमारे वहाँ पर कुछ लड़कियाँ काम कर रही थी. और वो कैट मशीन एक लड़की रचना नोडियाल करके चला रही थी. तो उसने पहले बकेट मारी थी और उस टाइम पर मोदी जी वही. एक बार वो मुलाकात हुई थी. दूसरी बार जब हम लोगों ने समाधि बना ली थी, आधे हद तक बन गई थी, तब जो है मोदी जी वहाँ आए थे और उन्होंने कहा था मुझे कि मुझे इसके बारे में कौन बताएगा. तो मैं गया था और लगभग 10 से 12 मिनट हमारी आपस में टॉक हुई. नेशनल जियोग्राफी चैनल में वो नेशनल जियोग्राफी में जब वो आया था तो हम लोगों ने मंदिर के पीछे ना, हाँ, उसको रिवर प्रोटेक्शन करा था. रिवर प्रोटेक्शन को 3 लेयर में किया. ओके. एक पहली लेयर थी जिसमें गेबियन वगैरह को लगा करके रिवर को चैनलाइज करना था. दूसरा था जो लंबे लंबे गाटर खड़े करके उसमें मैश लगाई हुई थी, ताकि उसमें क्या हो, पानी अंदर आ जाए और मड रुक जाए. और तीसरी जो लेयर थी अंदर के लिए, वो सीमेंटेड वॉल, ओके, RCC वॉल थी, और वो अंडाकार में बनी हुई है ताकि वो केदारपुरी को प्रोटेक्ट कर सके. ओके. और आपका पुलवाड़ी में एक रिजॉर्ट है, उसके बारे में बता जब दीजिए. मैं घाटी में था, मैं रहने वाला भी वहीं का हूँ, तो मुझे लगा कि यहाँ पर रिटायरमेंट के बाद एक हम नई ज़िंदगी शुरू कर सकते हैं. तो उसके लिए दिमाग में था कि
क्या किया जाए, तो मैंने वहाँ पर छोटी सी एक ज़मीन खरीदी और उस ज़मीन में अपना एक छोटा मोटा पहले टेंट से शुरू करा। बैकग्राउंड मेरा आर्मी से है, तो हम लोगों ने वो आर्मी स्टाइल में टेंट वगैरह लगाए और फिर तो मुझे लगा कि ये चलने वाला कॉन्सेप्ट है, और अब धीरे धीरे मैंने उसको बिल्डिंग में परिवर्तित कर दिया। और वो मैंने अब उस बहुत तरह के गुलाब लगा रखे हैं, 60-70 किस्म का गुलाब है और फूल हैं, तो 140-50 वैरायटी है। कमरे हैं, कॉटेज हैं, फिश कॉटेजेस हैं, इस तरह से और अच्छा चलता है। ओके सर, केदारनाथ यात्रा कैसे जाते हैं, और छोटी सी आप इंट्रोडक्शन दे सकते हो क्या? देखिए, केदारनाथ की यात्रा जो आप लोग बाहर से जो लोग आते हैं उनको सीतापुर और सोनप्रयाग तो गाड़ियों से आना होता है। हमारे पास में यहाँ से 3 ऑप्शन है केदारनाथ जाने के। पहला ऑप्शन है पैदल, दूसरा ऑप्शन है घोड़ा खच्चर या पालकी, और तीसरा ऑप्शन है हेलीकॉप्टर। अब जैसे आजकल सावन का महीना है, बरसात है, बादल ज़्यादा नज़दीक में रहते हैं, तो आजकल हेलीकॉप्टर नहीं उड़ते हैं। अभी हमारे पास में 2 ही ऑप्शन बचे, या तो घोड़ा खच्चर या पैदल, या फिर पैदल। तो पैदल ट्रैक के लिए हमारे वाली जो लोकेशन है वो सबसे अच्छी है। यहाँ पर से आप यहाँ पर तक आपको गाड़ियाँ छोड़ेंगी, उसके बाद आप यहाँ पर आपका रजिस्ट्रेशन होगा। रजिस्ट्रेशन के बाद आपका शटल सर्विस से आप गौरीकुंड पहुँचेंगी, और गौरीकुंड से आप पैदल ट्रैक करेंगे। ये पैदल जो ट्रैक है लगभग 8 से 10 घंटा आप जैसे लोगों को लगेगा केदारनाथ पहुँचने। और आजकल का जो टाइम है, आजकल बहुत अच्छा टाइम है, कारण ये है कि भीड़ बिल्कुल नहीं है, और आप भक्त दर्शन मंदिर के करेंगे। और साथ में वहाँ पर आजकल ब्रह्म कमल हो रहा है, और ये आपको देखने को मिलेगा, चढ़ाने को भी मिलेगा, और घर ले जाने को भी मिलेगा। ಓಕೆ ಓಕೆ, ಥ್ಯಾಂಕ್ ಯು ಸರ್. ಹೀಗೆ ನಾನು ಮತ್ತು ಸರ್ ಸ್ವಲ್ಪ ಹೊತ್ತು ಮಾತಾಡಿ ಆದ ನಂತರ ಅವ್ರು ನನಗೆ ರಿಷಿಕೇಶ್ಗೆ ಎಲ್ಲಿಂದ ಆಟೋ ಸಿಗುತ್ತೋ ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿಂದ ನಾನು ಈ ಥರ ಶೇರ್ಡ್ ಆಟೋ ಸಿಗುತ್ತೆ, ಮಾಮೂಲಿ ಇಲ್ಲೆಲ್ಲ ಇರೋ ಥರ ಆಟೋನೇ, ಬಟ್ 2 ಸೀಟ್ ಇರುತ್ತೆ, ಎದುರ ಬದ್ರೆ 2 ಸೀಟ್ ಇರುತ್ತೆ. ಅಂದರೆ 10 ಜನನ ಹಾಕ್ಕೊಂಡು ಹೋಗ್ತಾರೆ. ಪರ್ ಹೆಡ್ಡು ರಿಷಿಕೇಶಿಂದ ಪರ್ ಹೆಡ್ಡು ಡೆಹ್ರಾಡೂನಿಂದ ರಿಷಿಕೇಶಿಗೆ 40 ರೂಪೀಸ್ ಆಗುತ್ತೆ ಅಷ್ಟೇ. ಆ ಕಡೆ ಈ ಕಡೆ ಸೀನರಿ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಗಬೇಕಾದ್ರೆ ಆಟೋದಲ್ಲಿ ಒಂಥರ ಹೋದಂಥ ಎಕ್ಸ್ಪೀರಿಯೆನ್ಸೇ ಬೇರೆ ಇತ್ತು. 16 ಕಿಲೋಮೀಟರ್ಸ್ ಆಗುತ್ತೆ ಆಲ್ಮೋಸ್ಟ್. ಸೊ ಅಂತೂ ಇಂತೂ ಇವಾಗ ರಿಷಿಕೇಶ್ ಬಂದಿದ್ದಾಗಿದೆ. ಒಳ್ಳೆ ಕುರಿ ಮಂದೆ ತುಂಬಿದ್ರು ಆಟೋದಲ್ಲಿ. ಒಂಥರ ಅದೆಲ್ಲ ಮಜಾ ಇತ್ತು. 40 ರೂಪೀಸ್ ತೊಗೊಳ್ತಾರೆ ಅಷ್ಟೇ. ಆಲ್ಮೋಸ್ಟ್ ಒಂದು 15 to 16 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ನನಗೆ ಇಲ್ಲೊಂದು ನಟರಾಜ ಹೋಟೆಲ್ ಅಂತ ಇದೆ, ಸೊ ಅಲ್ಲಿ ನಿಲ್ಲಕ್ಕೆ ಹೇಳಿದ್ದಾರೆ. ನನಗೆ ಇವಾಗ ಹರಿದ್ವಾರಿಂದ ಡ್ರೈವರ್ ಬರ್ತಾ ಇದ್ದಾರೆ, ಅದು ಕೂಡ ಶೇರ್ಡ್ ಟ್ಯಾಕ್ಸಿನೇ. ಸೊ ಅದು ಶೇರ್ಡ್ ಟ್ಯಾಕ್ಸಿ ಇಲ್ಲೇ ಬಂದು ಮಾಡ್ಕೊಂಡಿದ್ದು. 1000 ರೂಪೀಸ್ ತಗೊಳ್ತಾರೆ. ನನಗೆ ಸೀತಾಪುರ್ಗೆ ಹೋಗಬೇಕು ಇವತ್ತು. ಸೊ ಆಲ್ಮೋಸ್ಟ್ 10 hours ಜರ್ನಿ. ಈಗಲೇ ನೋಡ್ತಾ ಇರ್ಬೋದು, ಮಖ ಎಲ್ಲ ಆಗಲೇ ಬಾಡಿ ಹೋಗಿದೆ. ಸೊ ಹೋಗೋಣ ಬನ್ನಿ. ರಿಷಿಕೇಶಲ್ಲಿ ಇಳಿದ್ಮೇಲೆ ನನಗೆ ಆ ಶೇರ್ಡ್ ಟ್ಯಾಕ್ಸಿ ಬರೋದಕ್ಕೆ ಅವ್ರು ಹರಿದ್ವಾರಿಂದ ಬರಬೇಕಿತ್ತು. ಹೀಗಾಗಿ ಆ ಶೇರ್ಡ್ ಟ್ಯಾಕ್ಸಿ ಬರೋದಕ್ಕೆ ನಂಗೆ ಆಲ್ಮೋಸ್ಟ್ 1.5 ಅವರಲ್ಲಿ ವೆಯ್ಟ್ ಮಾಡಬೇಕಾಯ್ತು. ನಾನು ಸಂಡೇ ಅಲ್ಲಿ ರೀಚ್ ಆಗಿದ್ದರಿಂದ, ನಮ್ಮ ಸಂಡೇ ಜರ್ನಿ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಹೇಳೋಕ್ಕಾಗಲ್ಲ, ಒಂದೊಂದು ಇಂಚ್ ಮೂವ್ ಆಗ್ತಾಯಿದ್ವಿ ಅಷ್ಟೇ. ರಿಷಿಕೇಶ್ ಬಿಟ್ಟರೆ ಸಾಕಾಗಿತ್ತು ಅಂತ ಆಗೋಗಿತ್ತು. ಆಲ್ಮೋಸ್ಟ್ ರಿಷಿಕೇಶ್ ಬಿಡ್ತಾನೆ ನಮಗೆ 2-3 ಅವರ್ಸ್ ಬೇಕಾಯಿತು, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇತ್ತು. ಅದಾದಮೇಲೆ ಫುಲ್ಲು ಪಹಾಡಿ ಏರಿಯಾ, ಫುಲ್ ಮೌಂಟೇನ್ಸು, ಒಂದು ಕಡೆ ಫುಲ್ ಪ್ರಪಾತ, ಇನ್ನೊಂದು ಕಡೆ ಫುಲ್ಲು ಗುಡ್ಡ ಬೆಟ್ಟ ಇರುತ್ತೆ. ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗೆಯೇ ಹೋಗ್ತಾ ನಾನು ಕೇದಾರನಾಥ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಬಂಜಿ ಜಂಪಿನ ಪ್ಲ್ಯಾನ್ ಇತ್ತು. ಆ ಬಂಜಿ ಜಂಪಿಂದ ಎಲ್ಲ ಕಡೆನೂ ಕೂಡ ಪೋಸ್ಟರ್ ಹಾಕಿದರು, ಅದನ್ನೆಲ್ಲ ನೋಡ್ಕೊಳ್ತಾ ಹೋಗ್ತಾಯಿದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ಆ್ಯಕ್ಚುಲಿ 3 ಜನ ಇದ್ದಿದ್ದು, ಡ್ರೈವರ್ ಸೇರಿಸಿ 4 ಜನ. ನಾನು ಶೇರ್ ಟ್ಯಾಕ್ಸಿ ಮಾಡ್ಕೊಂಡಿದ್ದರಿಂದ ಅವ್ರು ಯಾರೂ ನನಗೆ ಪರಿಚಯ ಇಲ್ಲ. ಅವರು ಪುಣೆ ಅವ್ರನ್ನ ಹರಿದ್ವಾರದಿಂದ ಹತ್ತಿಸ್ಕೊಂಡು ಬಂದಿದ್ದ. ಸೊ ಇನ್ನೊಂದು, ರಿಷಿಕೇಶಲ್ಲಿ ನಮಗೆ ಯೋಗ ಕೇಂದ್ರಗಳು ತುಂಬ ಸಿಗುತ್ತೆ. ಅಲ್ಲದೆ ಯೋಗ ನಾವು ಸರ್ಟಿಫಿಕೇಟ್ ಕೋರ್ಸ್ ಅಂತಲೂ ಕೂಡ ಮಾಡ್ಕೊಳ್ಬೋದು. ಸೊ ಈಗಾಗಲೇ ನಾನು ರಿಷಿಕೇಶಿಂದ ಹೊರಟಿದ್ದೇನೆ. ಸಿಕ್ಕಾಪಟ್ಟೆ ಒಂದು ಇದಿದೆ, ರಶ್ ಇದೆ ಇವತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಯಾಕೆಂತ ಹೇಳಿದರೆ ಸಾವನ್ ಅಲ್ವಾ, ಸೊ ಹೀಗಾಗಿ ಅವರಿಗೆ ಇದೊಂಥರ ತುಂಬ ಹಬ್ಬದ ಥರ ಆಚರಣೆ ಮಾಡ್ತಾರೆ. ಮತ್ತು ಇದು ಗಾಡಿ ಕೂಡ ನಾನು ಅದೇ ಸರ್ ಹೇಳಿದ್ನಲ್ಲ, ಅವರೇನೆ ಹೇಳಿ ಮಾಡಿದ್ದು. ಎಲ್ಲ ಅಲ್ಲಲ್ಲೇ ಸ್ಪಾಟಲ್ಲೇ ಮಾಡಿಕೊಡ್ತಾ ಇದ್ದಾರೆ ಪಾಪ. ಸೊ ಇವಾಗ ಮಳೆ ಶುರುವಾಯಿತು. ಆಲ್ಮೋಸ್ಟ್ 1 hour ಆಗಿದೆ ನಾವು ಹೊರಟು. 3 ಜನ ಇದ್ದೀವಿ. ಹಿಂದ್ಗಡೆ 2 ಕೂತಿರೋರು ಬಹುಶಃ ಮುಂಬೈ ಅವರೇ ಇರಬೇಕು, ನಂಗೆ ಗೊತ್ತಿಲ್ಲ.
ಆಮೇಲೆ ನಮ್ಮದು ಸಾರಥಿ ಮಾತ್ರ ತುಂಬ ಒಳ್ಳೆ ಇದಿದೆ, ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದ್ಗಡೆ ಕೂತಿರೋದ್ರಿಂದ ಸಖತ್ತು ಭಯನೂ ಆಗ್ತಾ ಇದೆ ಅವ್ರ ಜೊತೆಗೆ, ಬಟ್ ಸಖತ್ತಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೋಜ್ ಅಂತ. ಹಾಯ್ ಬೋಲ್ದು ಭಯ್ಯ. ಸೊ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಬೇಕು ಅಂತ ಹೇಳಿದ್ರೆ. ಸೊ ನೀವು ಇಲ್ಲಿ ರಿಷಿಕೇಶಿಂದ ಸೀತಾಪುರ ತನಕ 1,000 ರೂಪಾಯಿ ತೊಗೊಳ್ತಾ ಇದ್ದಾರೆ ಅಷ್ಟೇ. ಸೊ ತುಂಬ ಒಳ್ಳೆ ಪ್ರೈಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಅವ್ರಿಗೆ ಅಷ್ಟು ಕೊಡೋದು ತುಂಬಾ ಕಮ್ಮಿ ಅಂತ ಅಂದ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಈ ಥರ ರೋಡಲ್ಲಿ ಇಷ್ಟು ಟ್ರಾಫಿಕ್ಕಲ್ಲಿ ಖಂಡಿತ ನಮಗೆ 1 hour ಹೋಗೋಕ್ಕಾಗಲ್ಲ. ಆಲ್ಮೋಸ್ಟ್ 10 hours ನಮ್ಮದು ಜರ್ನಿ ಇರೋದು. ಸೊ ಹ್ಯಾಂಡ್ಸ್ ಆಫ್ ಅವರಿಗೆ, ಇಲ್ಲಿ ಡ್ರೈವರ್ಸಿಗೆ. ಸೊ ಇದು ಇಷ್ಟು ಇಲ್ಲಿಂದ ನಾನು ಸೀತಾಪುರ ತಲುಪೋ ತನಕದ ಡೀಟೇಲ್ಸು. ಮಧ್ಯ ಬಹುಶಃ ಊಟಕ್ಕೆ ನಿಲ್ಲಿಸ್ತಾರೆ, ಊಟಕ್ಕೆ ಒಂದು ಕಡೆ ನಿಲ್ಲಿಸ್ತಾರೆ, ಆಮೇಲೆ ಒಂದು ಸ್ವಲ್ಪ ಟೀ ಕುಡಿಯೋಕ್ಕೆ ನಿಲ್ಲಿಸ್ಬೋದು, ಆಮೇಲೆ ಒಂದು ಕಡೆ ಲಾಸ್ಟ್ ಡಿನ್ನರಿಗೂ ನಿಲ್ಲಿಸ್ತಾರೆ. ಅಲ್ಲಿ ಹೋದ್ಮೇಲೆ ನಂದು ರೂಮೆಲ್ಲ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ನಿಮಗೆ. ದೇವಪ್ರಯಾಗ್ ರೀಚ್ ಆಗಿದ್ದೀವಿ. ಅಲಕನಂದ ಮತ್ತು ಭಾಗೀರಥಿ ನದಿ ಸಂಗಮ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಾವಂಕ ಮಹಿನಾ ಅಂತ ಹೇಳಿದರೆ ಇಲ್ಲೆಲ್ಲ ನೋಡಿ, ಇವ್ರು ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಸ್ವಲ್ಪ ಮುಂದೆ ಹೋಗುತ್ತೆ ಕಾರಿಗೆ ತೋರಿಸ್ತೀನಿ. ಈ ಥರ ನಡ್ಕೊಂಡು ಇವರು ಕೇದಾರ್ನಾಥಕ್ಕೆ ಹೋಗ್ತಾರಂತೆ. ಕಿತ್ನೆ ದಿನ ಲಗೇಗಾ ಭಯ್ಯ? 1 हफ्ता? ಅರೆ ಬಾಪ್ರೆ, ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾರೆ. ನಾವು ಇದ್ರಲ್ಲಿ ಹೋಗೋದಕ್ಕೇ ಆ ಕಡೆ ಈ ಕಡೆ ಅಳ್ತಾ ಇರ್ತೀವಿ. ಇಡೀ ಕಾಲ್ನಡಿಗೆಯಲ್ಲಿ ಅವರು ಕೇದಾರ್ನಾಥ ತನಕ ಹೋಗ್ತಾ ಇದ್ದಾರೆ. ಧಾರಿದೇವಿ ದೇವಸ್ಥಾನ ವಿಗ್ರಹ ಸ್ಥಳಾಂತರದಿಂದ ಕೆಲವೇ ಗಂಟೆಗಳಲ್ಲಿ ಏನಾಯ್ತು ಗೊತ್ತಾ? ಒಂದು ದೇವಿಯ ವಿಗ್ರಹವನ್ನ ಅದರ ಮೂಲ ಸ್ಥಾನದಿಂದ ಸ್ಥಳಾಂತರಿಸಲಾಗುತ್ತೆ. ಅದರ ಕೆಲವೇ ಗಂಟೆಗಳ ನಂತರ ಉತ್ತರಾಖಂಡದಲ್ಲಿ ಭೀಕರ ಜಲಪ್ರಳಯ ಸಂಭವಿಸುತ್ತೆ. ಹಾಗಾದ್ರೆ ಈ ಎರಡಕ್ಕೂ ಇರುವಂಥ ಆ ಸಂಬಂಧವಾದ್ರೂ ಏನು? ನಿಜಕ್ಕೂ ಧಾರಿದೇವಿಯ ಕೋಪವೇ ಉತ್ತರಾಖಂಡದ ಆ ಮಹಾ ದುರಂತಕ್ಕೆ ಕಾರಣವಾಗಿ ಬಿಡ್ತಾ? ಇಂತಹ ಅನೇಕ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಹುಡುಕುವಂತೆ ಮಾಡುವಂತಹ ಆ ಶಕ್ತಿ ಕ್ಷೇತ್ರವೇ ಉತ್ತರಾಖಂಡದ ಧಾರಿದೇವಿ ದೇವಸ್ಥಾನ. ಅಲಕಾನಂದ ನದಿಯ ತೀರದಲ್ಲಿ ಶ್ರೀನಗರ ಮತ್ತು ರುದ್ರಪ್ರಯಾಗದ ನಡುವಿನಲ್ಲಿ ಇರುವಂತಹ ಈ ದೇವಸ್ಥಾನವನ್ನ ಉತ್ತರಾಖಂಡದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಇಲ್ಲಿನ ಧಾರಿದೇವಿಯನ್ನ ಕಾಳಿದೇವಿಯ ಸ್ವರೂಪವೆಂದು ಭಕ್ತರು ಆರಾಧಿಸ್ತಾ ಇದ್ದಾರೆ. ಉತ್ತರಾಖಂಡದ ರಕ್ಷಕ ದೇವತೆ, ಅದರಲ್ಲೂ ಚಾರ್ಧಾಮ ಯಾತ್ರೆಯ ರಕ್ಷಕಿ ಎಂದು ಕೂಡ ಧಾರಿದೇವಿಯನ್ನ ಅಪಾರ ಭಕ್ತಿಯಿಂದ ನೋಡಲಾಗುತ್ತೆ. ಧಾರಿದೇವಿ ಇಲ್ಲಿಗೆ ಬಂದ ಕಥೆಯಾದ್ರೂ ಏನು ಅಂತ ನೋಡೋದಾದ್ರೆ, ಧಾರಿದೇವಿಯ ಬಗ್ಗೆ ಒಂದು ಅತ್ಯಂತ ಪ್ರಸಿದ್ಧವಾದ ಪೌರಾಣಿಕ ಕಥೆ ಇದೆ. ಬಹಳ ಹಿಂದೊಂದು ಬಾರಿ ಅಲಕಾನಂದ ನದಿಯಲ್ಲಿ ಭೀಕರ ಪ್ರವಾಹ ಬಂದಾಗ ಒಂದು ದೇವಾಲಯವೇ ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಯಿತು ಅಂತ ಸ್ಥಳೀಯರ ನಂಬಿಕೆ ಇದೆ. ಆ ಪ್ರವಾಹದಲ್ಲಿ ದೇವಿಯ ವಿಗ್ರಹವೂ ನೀರಿನೊಂದಿಗೆ ತೇಲಿ ಬಂದು ಒಂದು ಬಂಡಿಯ ಮೇಲೆ ಸಿಲುಕಿಕೊಂಡಿತ್ತಂತೆ. ಆ ಸಮಯದಲ್ಲಿ ಹತ್ತಿರದ ಗ್ರಾಮದ ಜನರಿಗೆ ವಿಗ್ರಹದ ಕಡೆಯಿಂದ ಅಳುವಂತಹ ರೀತಿಯ ಧ್ವನಿ ಕೇಳಿಸ್ತಂತೆ. ನಂತರ ದೈವಿಕ ಸೂಚನೆ ದೊರೆತಂತೆ ಆ ವಿಗ್ರಹವನ್ನ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಕೂಡ ಆರಂಭಿಸಲಾಯಿತು. ಅಂದಿನಿಂದ ಆಕೆ ಧಾರಿದೇವಿ ಎಂದು ಪ್ರಸಿದ್ಧಳಾದಳು. ಇಲ್ಲಿನ ಮತ್ತೊಂದು ವಿಶೇಷ ನಂಬಿಕೆ ಏನಪ್ಪಾ ಅಂದ್ರೆ, ಧಾರಿದೇವಿಯ ವಿಗ್ರಹವು ದಿನದ ಸಮಯಕ್ಕೆ ಅನುಗುಣವಾಗಿ ಬೆಳಗ್ಗೆ ಬಾಲಕಿಯಂತೆ, ಮಧ್ಯಾಹ್ನ ಯುವತಿಯಂತೆ ಮತ್ತು ಸಂಜೆ ವೃದ್ಧೆಯಂತೆ ಕಾಣುತ್ತದೆ ಅಂತ ಭಕ್ತರು ಹೇಳ್ತಾರೆ. 2013 ಆ ಭಯಾನಕ ದಿನ. ಆದರೆ ಧಾರಿದೇವಿಯ ಇತಿಹಾಸದಲ್ಲಿ ಎಲ್ಲರ ಗಮನ ಸೆಳೆದಂತಹ ಅತ್ಯಂತ ದೊಡ್ಡ ಘಟನೆ ನಡೆದಿದ್ದು 2013 ಜೂನ್ 16ರಂದು.
ಅಲಕಾನಂದ ನದಿಯ ಮೇಲೆ ನಿರ್ಮಾಣವಾಗ್ತಾ ಇದ್ದಂತಹ ಜಲ ವಿದ್ಯುತ್ ಯೋಜನೆಯ ಕಾರಣದಿಂದ ಹಳೆಯ ದೇವಸ್ಥಾನವು ನೀರಿನಲ್ಲಿ ಮುಳುಗುವ ಸಾಧ್ಯತೆ ಎದುರಾಗಿತ್ತು. ದೇವಸ್ಥಾನವನ್ನ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸುವ ಯೋಜನೆಯನ್ನು ಕೂಡ ರೂಪಿಸಲಾಗುತ್ತೆ. ಆದರೆ ದೇವಿಯ ಮೂಲಸ್ಥಾನವನ್ನ ಬದಲಿಸುವುದಕ್ಕೆ ಸ್ಥಳೀಯರು ಮತ್ತು ಭಕ್ತರಿಂದ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಆ ದಿನ ಅಲಕಾನಂದ ನದಿಯ ನೀರಿನ ಮಟ್ಟ ವೇಗವಾಗಿ ಏರತೊಡಗಿತ್ತು. ದೇವಾಲಯದ ಸುತ್ತಲೂ ನೀರು ಹೆಚ್ಚಾಗುತ್ತಿದ್ದ ಕಾರಣ ದೇವಿಯ ವಿಗ್ರಹವನ್ನ ಸಂಜೆ ವೇಳೆಯಲ್ಲಿ ಮೂಲಸ್ಥಾನದಿಂದ ತೆಗೆದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಅಂತ ದಾಖಲೆಗಳು ಹೇಳುತ್ತೆ. ಮತ್ತು ನಂತರ ಕೆಲವೇ ಗಂಟೆಗಳಲ್ಲಿ ಉತ್ತರಾಖಂಡದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಭಾರೀ ಮಳೆ, ಮೇಘಸ್ಫೋಟ, ಪ್ರವಾಹ ಮತ್ತು ಭೂಕುಸಿತಗಳಿಂದ ಉತ್ತರಾಖಂಡದ ಹಲವು ಪ್ರದೇಶಗಳು ತತ್ತರಿಸಿದ್ವು. ವಿಶೇಷವಾಗಿ ಕೇದಾರ್ನಾಥ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭೀಕರ ನಾಶವೂ ಕೂಡ ಸಂಭವಿಸಿತು. ಸಾವಿರಾರು ಜನರು ಈ ದುರಂತದಿಂದ ತೊಂದರೆಗೊಳಗಾದ್ರು. ಹಾಗಾದ್ರೆ ಧಾರಿದೇವಿಯ ಕೋಪವೇ ಇದಕ್ಕೆ ಕಾರಣವಾಯ್ತಾ? ಇಲ್ಲಿಯೇ ಧಾರಿದೇವಿಯ ಕತೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ. ವಿಗ್ರಹವನ್ನ ಸ್ಥಳಾಂತರಿಸಿದ ಕೆಲವೇ ಗಂಟೆಗಳಲ್ಲಿ ದುರಂತ ಸಂಭವಿಸಿದ್ರಿಂದ, ದೇವಿಯ ಮೂಲಸ್ಥಾನವನ್ನ ಬದಲಿಸಿದ್ರಿಂದಲೇ ಆಕೆ ಕೋಪಗೊಂಡಳು ಎಂಬ ನಂಬಿಕೆ ಸ್ಥಳೀಯರಲ್ಲಿ ಮತ್ತು ಅನೇಕ ಭಕ್ತರಲ್ಲಿ ಇನ್ನಷ್ಟು ಗಟ್ಟಿಯಾಯಿತು. ಇಂದಿಗೂ ಹಲವರು 2023ರ ದುರಂತವನ್ನ ಧಾರಿದೇವಿಯೊಂದಿಗೆ ಸಂಪರ್ಕಿಸ್ತಾರೆ. ಆದರೆ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. 2013ರ ಪ್ರವಾಹಕ್ಕೆ ಧಾರಿದೇವಿಯ ವಿಗ್ರಹ ಸ್ಥಳಾಂತರವೇ ಕಾರಣ ಎಂದು ವೈಜ್ಞಾನಿಕವಾಗಿ ಸಾಬೀತಂತೂ ಆಗಿಲ್ಲ. ಆ ದುರಂತಕ್ಕೆ ಅತಿಯಾದ ಮಳೆ, ಮೇಘಸ್ಫೋಟ, ಭೂಕುಸಿತ ಮತ್ತು ಹಿಮಾಲಯದ ಭೌಗೋಳಿಕ ಪರಿಸ್ಥಿತಿಗಳು ಪ್ರಮುಖ ಕಾರಣವಾಗಿದ್ವು. ಧಾರಿದೇವಿಯ ಕೋಪದ ಕಥೆ ಮುಖ್ಯವಾಗಿ ಸ್ಥಳೀಯ ಭಕ್ತಿ ಮತ್ತು ನಂಬಿಕೆಯ ಒಂದು ಭಾಗವಾಗಿದೆ. ಇಂದು ಧಾರಿದೇವಿ ಎಲ್ಲಿದ್ದಾಳೆ ಹಾಗಾದ್ರೆ ಅಂತ ನೋಡೋದಾದ್ರೆ, 2013ರ ನಂತರ ದೇವಿಯ ದೇವಸ್ಥಾನವನ್ನ ಮೂಲ ಸ್ಥಳದ ಮೇಲೆಯೇ ಹೆಚ್ಚಿನ ಎತ್ತರದಲ್ಲಿ ನಿರ್ಮಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎತ್ತರದ ವೇದಿಕೆಯ ಮೇಲೆ ದೇವಸ್ಥಾನ ನಿರ್ಮಿಸಿ ಭಕ್ತರು ಸೇತುವೆಯ ಮೂಲಕ ದೇವಿಯ ದರ್ಶನ ಪಡೆಯುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂತರ ದೇವಿಯ ವಿಗ್ರಹವನ್ನ ಶಾಶ್ವತವಾಗಿ ಹೊಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಂದು ಅಲಕಾನಂದ ನದಿಯ ಹರಿವಿನ ನಡುವೆ ಎತ್ತರದಲ್ಲಿ ನೆಲೆಗೊಂಡಿರುವ ಧಾರಿದೇವಿಯ ದೇವಸ್ಥಾನವನ್ನ ನೋಡಿದಾಗ ಒಂದು ವಿಷಯ ಖಂಡಿತವಾಗಿಯೂ ಮನಸ್ಸಿಗೆ ಬರುತ್ತೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಒಂದು ನಂಬಿಕೆಯ ಕಥೆ, ಒಂದು ಪೌರಾಣಿಕ ಇತಿಹಾಸ ಮತ್ತು 2013ರ ಉತ್ತರಾಖಂಡದ ದುರಂತದೊಂದಿಗೆ ಶಾಶ್ವತವಾಗಿ ಜೋಡಿಸಿಕೊಂಡಿರುವಂತಹ ಒಂದು ಅಧ್ಯಾಯ. ಕೇದಾರನಾಥದತ್ತ ಸಾಗುವ ಅನೇಕ ಭಕ್ತರು ಧಾರಿದೇವಿಯ ದರ್ಶನವನ್ನ ಪಡೆದು ತಮ್ಮ ಯಾತ್ರೆಯನ್ನ ಮುಂದುವರಿಸುತ್ತಾರೆ. ಮಾ ಧಾರಿದೇವಿ ಉತ್ತರಾಖಂಡವನ್ನ ಮತ್ತು ಚಾರ್ಧಾಮ ಯಾತ್ರಿಕರನ್ನ ಕಾಪಾಡಲಿ ಎಂದು ಭಕ್ತರೊಂದಿಗೆ ಜನರು ಅಲ್ಲಿ ನಮಸ್ಕರಿಸುತ್ತಾರೆ. ಹಾಗಾಗಿ ನೀವು ಕೂಡ ಉತ್ತರಾಖಂಡಕ್ಕೆ ಅಥವಾ ವಿಶೇಷವಾಗಿ ಕೇದಾರನಾಥ ಮತ್ತು ಬದ್ರಿನಾಥ ಯಾತ್ರೆಗೆ ಹೋಗ್ತಾ ಇದ್ರೆ ಅಲಕಾನಂದ ನದಿಯ ತೀರದಲ್ಲಿರುವಂತಹ ಈ ಶಕ್ತಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಹೋಗಿ. ನಾವು ಕೂಡ ಈ ಧಾರಿದೇವಿಯ ದರ್ಶನವನ್ನ, ಆಶೀರ್ವಾದವನ್ನ ಪಡೆದು ಪುನೀತರಾಗಿ ಹೋದ್ವಿ. ಇಲ್ಲಿ ನೋಡಿ, ಈ ಕಡೆ ದೇವಸ್ಥಾನ ಇದೆ, ಅದೇನೆ ಈ ಕಡೆ ಹೋದರೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿಗೆ ಹೋಗೋಣ. ಈಗ ಬ್ರಿಡ್ಜ್ ಹತ್ರ ಹೋಗೋಣ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಇಲ್ಲಿ ಅಲಕನಂದ ನದಿಗೆ ಇದು ಇರೋದು. ಆ ನದಿ ಅಂತೂ ಹೆಂಗೆ ಹರಿತಾ ಇದೆ ನೋಡಿ. ಇಲ್ಲಿ ಮಂಗ ಇದೆ, ಸೊ ನಾನು ರೆಕಾರ್ಡಿಂಗ್ ಈಗ ನಿಲ್ಲಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾವೆ. ಹೆಂಗೆ ಹತ್ಕೊಂಡು ಹೋಗ್ತಾ ಇದೆ ನೋಡಿ. ಅದು ಅಯ್ಯಪ್ಪ, ಇಡೀ ಬ್ರಿಡ್ಜ್ನೇ ಅಲ್ಲಾಡಿಸ್ತಾ ಇದೆ. ಒಂದು ರಾಶಿ ಮಂಗಗಳಿದ್ದಾವೆ. ಅಲ್ಲಿ ಎಷ್ಟು ಮಂಗ ಇದೆ ನೋಡಿ, ಭಾರಿ ಚಂದ ಇದೆ. ಇದು ಮಾತ್ರ ಅಲಕನಂದ ನದಿಗೆ ಇದಿರೋದು. ಎಷ್ಟು ವಿಶೇಷತೆಗಳು ಇರುತ್ತೆ ನೋಡಿ. ಒಂದೊಂದು ದೇವಸ್ಥಾನದಲ್ಲೂ ಕೂಡ ಒಂದೊಂದು ಅದರ ಹಿಂದೆ ಕತೆ ಇರುತ್ತೆ ಅಂತ ಅನ್ನೋದಕ್ಕೆ ನಾನು ಇದರಲ್ಲಿ ಕರೆಕ್ಟಾಗಿರುವಂಥ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಸ್ಟಿಲ್ ಮಾಡಿ ಹಾಕ್ತೀನಿ ನಿಮಗೆ. ಸೇಮ್ ಅದರಲ್ಲಿ ನಾವೀಗ ಸಂಜೆ ನೋಡ್ತಾ ಈಗ 6 ಗಂಟೆ. ಸೊ 6 ಗಂಟೆಗೆ ಅವಳು ಅಜ್ಜಿ ಥರನೇ ಕಾಣ್ತಾ ಇದ್ಲು ನಮಗೆ ಆ ಧಾರಾದೇವಿ. ಗೊತ್ತಿಲ್ಲ ಅದು ಆ ಥರ ಅಂದರೆ ಅಲಂಕಾರ ಮಾಡಿದಾರಲ್ಲ ಅದಕ್ಕೋಸ್ಕರ ಆ ರೀತಿ ಕಾಣ್ತಾ ಇದೆಯೋ ಅಥವಾ ನಿಜವಾಗ್ಲೂ ಅದೇ ರೀತಿ ಕಾಣುತ್ತೋ ಅಂತ ಹೇಳ್ಬಿಟ್ಟು. ಸೊ
ಬಹುಶಃ ಮತ್ತೆ ಮಾರ್ನಿಂಗ್ ಏನಾದರೂ ಬಂದು ನೋಡಿದರೆ ಬರೋ ಹೊತ್ತಿಗೆ ಏನಾದರೂ ಅವಕಾಶ ಆದರೆ ನಾನು ಅದನ್ನು ತೋರಿಸ್ತೇನೆ. ಕನ್ಫರ್ಮ್ ಇಲ್ಲ, ಏಕೆಂದರೆ ಹೋಗ್ತಾ ಐ ಥಿಂಕ್ ಸುಸ್ತಾಗಿರುತ್ತೋ ಅಥವಾ ನಾನು ರಿಷಿಕೇಶ್ ಮೇಲೆ ಹೋಗಬೇಕು. ಸೊ ಶ್ರೀನಗರಲ್ಲಿರ್ತೀನಿ, ಹೆಂಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಹೊರಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗಂತೂ ಕಂಡಿದ್ದು ಸತ್ಯ, ಅದು ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಬಂದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಯಾರಾದರೂ ಕೇದಾರ್ನಾಥ್ ಹೋಗ್ತಾ ಇದ್ದರೆ, ಈ ರೂಟಲ್ಲಿ ಹೋಗ್ತಾ ಇದ್ದರೆ ಈ ಧಾರಾದೇವಿ ಮಂದಿರಕ್ಕಂತೂ ಒಂದ್ಸತಿ ಭೇಟಿ ಕೊಟ್ಟು ಹೋಗಿ. ಧಾರಿದೇವಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಗೋ ತನಕ ಅಂದರೆ ಒಂದು ಮಧ್ಯಾಹ್ನ ಅಥವಾ ಸಂಜೆ ತನಕ ನಮಗೆ ಮಳೆ ಸಿಕ್ಕಿರಲಿಲ್ಲ. ಆದರೆ ಇನ್ನೇನು ಹತ್ರ 1.5 ಗಂಟೆ ಇದೆ ಅನ್ನೋ ಅಷ್ಟೊತ್ತಿಗೆ ಇಷ್ಟು ದೊಡ್ಡ ಕಲ್ಲು ಬಿದ್ದು ನೋಡಿ ಯಾವ ಥರ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ. 2 ಮಿನಿಟ್ಸ್ ನಾವು ಲೇಟಾಗಿದ್ದರೂ ಕೂಡ ನಾವು ಅಲ್ಲೇ ಹೆಲ್ಡಪ್ ಆಗಿಬಿಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಓಡಿಸ್ತಾ ಇದ್ದ ಡ್ರೈವರ್, ಮಾತ್ರ ಸಿಕ್ಕಾಪಟ್ಟೆ ಚಾಲು ಇದ್ದ. ಆಮೇಲೆ ಅಲ್ಲಿ ಬಸ್ಗಳು ನಿಲ್ಲಿಸಿದ್ರು. ಕೆಲವೊಬ್ಬರೆಲ್ಲ ಪಾಪ ತುಂಬ ಕೈ ಮಾಡಿದರು, ಅಂದರೆ ನಮ್ಮನ್ನು ಒಂಚೂರು ಗೌರಿಕೊಂಡದ ತನಕನೋ ಅಥವಾ ಸೋನ್ಪ್ರಾಯಕ್ ತನಕ ಬಿಟ್ಬಿಡಿ ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಒಂದಿಬ್ಬರು ಪ್ಯಾಸೆಂಜರ್ಸ್ನ, ಅಂದರೆ ಅವ್ರು ಬೇರೆ ಕಾರಲ್ಲಿದ್ದರು, ಅದೆಲ್ಲ ಹೆಲ್ಡಪ್ ಆಗಿಬಿಟ್ಟಿದ್ರು. ಸೊ ನಾವು ಸ್ವಲ್ಪ ಮುಂದೆ ಬಂದಿದ್ದರಿಂದ ಒಂದಿಬ್ಬರನ್ನ ಕರ್ಕೊಂಡು ಕೂಡ ಬಂದ್ವಿ. ಯಾವ್ಯಾವ ಥರ ಇಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಖಂಡಿತ ಇವಾಗ ನಾನು ಸೀತಾಪುರಿಗೆ ಬಂದಿದ್ದೀನಿ. ಇಲ್ಲಿ ಪುಲ್ವಾರಿ ರೆಸಾರ್ಟ್ ಅಂತ ಅದನ್ನು ಬುಕ್ ಮಾಡ್ಕೊಂಡಿರೋದು. ತೋರಿಸ್ತೀನಿ ಹೆಂಗಿದೆ ರೆಸಾರ್ಟ್ ಅಂತ, ಇನ್ನೂ ಗೊತ್ತಿಲ್ಲ, ನೋಡಬೇಕು, ಒಳಗಡೆ ಹೋಗಿ ತೋರಿಸ್ತೀನಿ. ಸೊ ಇದು ನನ್ನ ರೂಮು. ಇಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ರೆಸಾರ್ಟು. ನನಗೆ ಹೆಂಗೆ ಪರಿಚಯ ಸರು ಅಂತ ಅಂದರೆ, ನಾನು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ NIMಗೆ ಕೋರ್ಸ್ ಮಾಡೋಕ್ಕೆ ಹೋಗಿದ್ದೆ. ಬೇಸಿಕ್ಕು, ಅಡ್ವೆಂಚರು, ಅಡ್ವಾನ್ಸ್ ಕೋರ್ಸ್ ಮಾಡೋಕ್ಕೆ ಹೋದಾಗ ಅವರು ಕೂಡ ಅಲ್ಲಿದ್ದರು. ಆದರೆ ನಮಗೆ ಅವ್ರು ಸರ್ ಆಗಿರಲಿಲ್ಲ. ನನಗೆ ಅವ್ರು ಹೆಂಗೆ ಪರಿಚಯ ಆದರು ಅಂದರೆ, ನನ್ನ ಫ್ರೆಂಡ್ ಅಮನ್ ಅಂತ ಇದ್ಲು ನಮ್ಮ ಬ್ಯಾಚಲ್ಲಿ. ಸೊ ಅವಳು ಇವಾಗ ಉತ್ತರಾಖಂಡ್ ಶ್ರೀನಗರಲ್ಲಿ ಅವಳು ಡಾಕ್ಟರ್. ಸೊ ಅವಳ ಮೂಲಕ ನನಗೆ ಈ ಸರ್ ಪರಿಚಯ ಆದರು. ಸಿಕ್ಕಾಪಟ್ಟೆ ಹೈಲಿ ಇನ್ಫ್ಲುಯೆನ್ಸ್ಡ್ ಪರ್ಸನ್ನು. ತುಂಬ ಸತಿ ಮೋದಿಯವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಕೇದಾರ್ನಾಥಲ್ಲಿ ನಾನು ಮುಂದೆ ತೋರ್ಸೋಕ್ಕೆ ಹೋಗುವಂಥ ಶಂಕರಾಚಾರ್ಯರ ಒಂದು ಸ್ಟ್ಯಾಚು ಉದ್ಘಾಟನೆ ಮಾಡಿದ್ರಲ್ಲ ಮೋದಿಜಿಯವರು, ಅದರದ್ದು ಫುಲ್ ಸ್ಟ್ರಕ್ಚರ್ನ ಮೋದಿಜಿಯವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಇವರೇ, ಮನೋಜ್ ಸೆಹ್ವಾಲ್ ಸರ್ ಅಂತ. ಸೊ ಅವರ ನಂಬರ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಅವರ ಪುಲ್ವಾಡಿ ರೆಸಾರ್ಟ್ ನಂಬರ್ ಕೂಡ, ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ. ಖಂಡಿತ ಇಲ್ಲಿ ಬನ್ನಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಮಾತ್ರ. ಸೊ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ, ಯಾಕೆಂದರೆ ನಾನು ಕಚಿ ಬಿಚಿ ಮಾಡೋಕ್ಕಿಂತ ಮುಂಚೆ ರೂಮ್ ತೋರಿಸ್ತೀನಿ. ನೋಡಿ ರೂಮ್ ಈ ಥರ ಇದೆ. ಆರಾಮಾಗಿ 2-3 ಜನ ಮಲ್ಕೋಬೋದು. ಇಲ್ಲೊಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಹೊರಗಡೆ. ಐ ಥಿಂಕ್ ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಇಟ್ಟಿದ್ದಾರೆ ಇಲ್ಲಿ, ಮಿರರು ಎಲ್ಲ ಇದೆ. ಬಾತ್ರೂಮು ಕೂಡ ತುಂಬ ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ಒಳ್ಳೆ ಪ್ರೈಸ್ಗೆ ತುಂಬ ಚೆನ್ನಾಗಿರೋಂಥ ರೂಮು, ರೆಸಾರ್ಟ್ ಇದು ಸಿಗ್ತಾ ಇದೆ. ಚೆನ್ನಾಗಿದೆ ನೋಡಿ. ಆರಾಮಾಗಿ ಬಂದು ತಲೆ ಸ್ನಾನ ಮಾಡಿ ಮಲ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಬೆಳಗ್ಗೆನೇ ಹೊರಡಬೇಕು. ನನಗೆ ಆಲ್ಮೋಸ್ಟ್ 4 o'clock ಹೊರಡ್ತಾ ಇದ್ದೀನಿ. ಸೊ ನಾಳೆ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಮೋಷ್ನಲ್ ವ್ಲಾಗ್ ನನಗೆ. ಸೊ ಎಲ್ಲರೂ ನೋಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ. ನೋಡಿದ್ರಲ್ಲ, ಯಾರೆಲ್ಲ ನನ್ನ ಥರನೇ ಸೋಲೋ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಈ ನನ್ನ ವಿಡಿಯೋಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಭೋಲೆನಾಥ್.